ಚರ್ಚೆ ಮಾಡಬೇಡಿ. ನೋಡ್ರಿ, ನೀವು ನನ್ನನ್ನು ಸೋಲ್ಸ್ಬೇಕಾ? ಸೋಲ್ಸ್ಕೊಳ್ಳಿ. ಜನತಾ ನ್ಯಾಯಾಲಯದಲ್ಲಿದೆ. ನನ್ನ ಸತ್ತ ನಾನ್ ತೋರಿಸ್ತೀನಿ, ನಿಮ್ ಸತ್ತ ನಾನು ಸ್ವೀಕಾರ ನಮ್ಮನ್ನು ಸೋಲ್ಸ್ಕೊಳ್ಳಿ, ನಾವು ಮಾಡ್ತೀವಿ. ನಾನು ಇವತ್ತು ಮಾತಾಡಿದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮೇಲೆ, ಮಾನ್ಯ ಉಪಮುಖ್ಯಮಂತ್ರಿ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದಕ್ಕೆ ನಾನು ನನ್ನ ಸರ್ಕಾರನ ಹಿಂದೆ ಹಾಕೊಂಡು ಬರ್ಲಿ ಅಂದ್ರೆ ಯಾರು ಬರ್ತಾರೆ ಸ್ವಾಮಿ? ಅವ್ರು ಹೇಳಿದ್ರು, ಅವ್ರು ನಿನ್ನೆ ಮಾತಾಡಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಚಕಾರ ಎತ್ತಲಿಲ್ಲ. ಅವರು ಕೂಡ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರು. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ನಿಮ್ ರಿಕ್ವೆಸ್ಟ್ ನ ನಾವು ಸ್ವಾಗತ ಮಾಡ್ತೀವಿ. ನಮ್ದು ಇನ್ನೊಂದು ರಿಕ್ವೆಸ್ಟ್ ಇದೆ. ಅವರು ಅವತ್ತಿನ ಮಾನ್ಯ ದಿನಾಂಕ 17/1/2026 ಬಹಿರಂಗ ಸಭೆಯಲ್ಲಿ ಅವರು ಚಾಲೆಂಜ್ ಆಗ್ತಾರೆ. ಅವ್ರನ್ನ ಇಲ್ಲ ಅಧ್ಯಕ್ಷರೇ, ಬಳ್ಳಾರಿ ಮಲ್ಟಿಕಲ್ಚರ್ ಇರೋಂಥದ್ದು ಊರು. ನಮ್ಮ ಬಳ್ಳಾರಿ ಬಗ್ಗೆ ನಮಗೆ ಗೊತ್ತು, ಹುಟ್ಟು ಬೆಳೆದಂತ ಊರಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾದಂತ ಒಂದು ಮಾತು ಹೇಳ್ಬಿಟ್ರೆ 10 ಹರಡ್ಬಿಡ್ತವೆ. ಒಂದು ಸುಳ್ಳನ್ನ 100 ಸರ್ತಿ ಹೇಳಿ ಹೇಳಿ ಸತ್ಯನ ಮಾಡಿಬಿಡ್ತಾರೆ. ಅದು ಯಾವುದೋ ಸಿನಿಮಾದಲ್ಲಿ ಶರಪಂಜರಣ ಆ ಕಲ್ಪನಾಗೆ, ಕಲ್ಪನಾ ಅಮ್ಮನವ್ರಿಗೆ ಇದರಲ್ಲಿ ಹೀರೋನ ಯಾರೋ ಬಂದು ನೀನು ಹುಚ್ಚಿ 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 ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವಳು ಹುಚ್ಚಿ ಇರಲ್ಲ. ಲಾಸ್ಟ್ ಅವಳು ಇದನ್ನ ನೋಡಿ ನೋಡಿ ಹೌದು ನಾನು ಹುಚ್ಚಿ ಅಂತ ಹೇಳಿ ಹೇಳಲಿಕ್ಕೆ ಅವ್ರ ಬಾಯಿದಿಂದ ಹೇಳ್ತಾರೆ. ಆ ರೀತಿ ಅಂತ ಬಳ್ಳಾರಿ, ನಮ್ಮ ಬಳ್ಳಾರಿ ಒಂದು ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೊಡುವಂತದನ್ನ ನಮ್ಮ ಕಳಕಳಿಯ ಮನವಿ ಇದೆ. ಅವರು ಇವತ್ತೇನು ಆ ವೇದಿಕೆ ಮೂಲಕ ಅವ್ರು ಚಾಲೆಂಜ್ ಮಾಡ್ತಿರಲ್ಲ, ಆ ಚಾಲೆಂಜ್ ಅನ್ನು ಕೂಡ ನಾವು ಸ್ವೀಕಾರ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿದೆ. ಇವತ್ತು ಎರಡನೇ ಮಾತಿಲ್ಲ, ಅದರಲ್ಲಿ ನಾವು ತಯಾರಿ ತಗೊಂತಿದೀವಿ. ಆಯ್ತು, ನಾವು ಗನ್ಮನ್ಗಳ ಬಗ್ಗೆ ನಾವು ಮಾತಾಡಿದ್ವಾ? ಅಣ್ಣ, ನಮ್ಮ ಬಗ್ಗೆ ಆವೇಶ ಅಲ್ಲ. ನಾವು ಯಾವತ್ತ ಆಯ್ತು, ನೀವು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು. ಆಯ್ತು ನಾಗೇಂದ್ರ ನೀವು ಮುಂದುವರಿಸಿ. ಆಯ್ತು, NY ನಂಜೇಗೌಡರು. ನಾವು ಶಾಂತ ರೀತಿಯಿಂದ NY ನಂಜೇಗೌಡರು ನಾವು ನಿಮ್ ಚಕ್ರ ಬಂಧನ ನಮ್ಮ ಮೇಲೆ ಏನ್ ಹೇಳಿದ್ರು ನಮ್ಮ ಹೊಡಿತೀರಾ ಅಧ್ಯಕ್ಷರೇ? ನಮ್ಮದು ಒಂದೇ ಅಲ್ಲ, ಬಂಧನ ಮಾಡಿಲ್ಲ ಅಂದ್ರೆ ಸುರೇಶ್ ಅಲ್ಲ, ಕಂಕ್ಲೂಡ್ ಮಾಡಿ. ನೋಡಿ, ಸರ್ಕಾರ ತನಿಖೆ ನಡೆಸ್ತಾ ಇದೆ. ಅದರಲ್ಲಿ ನಮ್ಮ ಶಾಸಕರು ತಪ್ಪಿದೆ ಅಂದ್ರೆ ಅವ್ರು ಬಂಧಿಸ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ತಪ್ಪಿದೆ ಅಂದ್ರೆ ನಾವು ಬಂಧಿಸ್ತೀವಿ. ಯಾರು ತಪ್ಪಿದ್ರೆ ಕೂಡ ನಾವು ಬಂಧಿಸ್ತೀವಿ. ನಮ್ ನಿಷ್ಪಕ್ಷವಾದಂತ ತನಿಖೆ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ನಿಮಗೆ ಮಾತು ಕೊಡ್ತೀವಿ. ಸರ್ಕಾರ ನಿಮಗೆ ಮಾತು ಕೊಡ್ತಾ ಇದೆ, ಅದರಲ್ಲಿ ನಿಷ್ಪಕ್ಷಪಾತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ನಿಮ್ ಸಹಕಾರಕ್ಕೆ ನಾವು ಮಾತಾಡ್ತಿದ್ರೆ ನೀವು ವೈಯಕ್ತಿಕವಾಗಿ ತಗೊಂಡಿರಲ್ಲ, ನಾವು ಸ್ವೀಕಾರ ಮಾಡ್ತೀವ್ರಿ. ನಾವು ಸ್ವೀಕಾರ ಮಾಡ್ತೀವಿ. ನಾವು ವೈಯಕ್ತಿಕ ಬಂದಾಗ ಬಳ್ಳಾರಿಯಲ್ಲಿ ನಾವು ಹೊರಗೆ ಏನ್ ಬೇಕಾದ್ರೆ ಮಾತಾಡಿ, ನಮ್ದಿಲ್ಲ, ನಾವು ನೋಡ್ಕೊಳ್ತೀವಿ. ನಮ್ಮ ಪಕ್ಷ ನಮಗಿದೆ. ಕಂಕ್ಲೂಡ್ ಮಾಡಿ ಹೇಳ್ತೇನೆ ನಾನು. ಡೆವಲಪ್ಮೆಂಟ್ ಬಗ್ಗೆ ಏನು ಚರ್ಚೆ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉದ್ದೇಶ ಕೂಡ ಬಳ್ಳಾರಿಯ ಡೆವಲಪ್ಮೆಂಟ್ ಬಗ್ಗೆ ತಾವು ಹೇಳಿದ್ರೀವಿ. ಅಲ್ಲಿ ಬನ್ನಿ, ಬಹಳ ಬ್ಯೂಟಿಫುಲ್ ಆಗಿ ನಾವು ಮಾಡ್ತೀವಿ. ಅಲ್ಲಿ ಏರ್ಪೋರ್ಟ್ ತರ್ತೀವಿ. ಬೇರೆ ಬೇರೆ ರಸ್ತೆಗಳನ್ನ ನೀವು ಮಾಡಿದಂತ ಅಭಿವೃದ್ಧಿಗಿಂತ ಚೆನ್ನಾಗಿ ಮಾಡ್ಬೇಕಂತೇಳಿ ನಮ್ಮ ಪ್ರಯತ್ನ ನಡೀತಾ ಇದೆ. ನಾವು ಮಾಡೇ ಮಾಡ್ತೀವಿ. ಸರ್ಕಾರ ಅದಕ್ಕೆ ಬದ್ಧವಾಗಿ ಇರುತ್ತೆ. ಎರಡನೇ ಮಾತಿಲ್ಲ. ನಿನ್ನೆ ತಾವು ಮಾತಾಡಿದಂತ ಸಂದರ್ಭದಲ್ಲಿ ಒಂದು ಸುಳ್ಳನ್ನ ಕಡತದಲ್ಲಿ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ, ಉಪಮುಖ್ಯಮಂತ್ರಿ ಬಗ್ಗೆ. ಅದನ್ನ ತೆಗೆದುಹಾಕ್ಬೇಕಂತೇಳಿ ನನ್ನ ಮನವಿ ಇದೆ. ಅವ್ರು ಹೇಳಿದ್ರು ಇಲ್ಲ ನನ್ ಗುಂಡು ಇಲ್ಲಿ ಬಿತ್ತು ಅಲ್ಲಿ ಬಿತ್ತಂತ. ಅದು ಯಾವ್ದು ಕೂಡ ಮಾಡಲಿಲ್ಲ. ನೋಡ್ರಿ, ಗಲಭೆ ನಡೆದಿದೆ, ಅದು ಮುಗಿತ, ತನಿಖೆ ಆಗ್ತಾ ಇದೆ. ಅಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ನಮ್ಮ ನಾಯಕರ ಬಗ್ಗೆ. ಈಗ ನಾವು ಸುಮ್ನೆ ಕುಂತ್ರೆ ಮೌನ ಕೊಟ್ಟಿದ್ರಲ್ಲ, ಅಂಗೀಕಾರ ಆಗುತ್ತೆ. ಇರ್ಲಿ, ಅದು ಇರ್ಲಿ, ನಮ್ಮ ಅಂಗೀಕಾರ. ನೋಡಿ, ನಾವ್ ಯಾರೋ ಅಲ್ಲ, ನಾನು ಬರೀ ಬಾಯಿ ಮಾತಲ್ಲಿ ಇಲ್ಲ. ಏನೇ ಕ್ಲಾರಿಫಿಕೇಶನ್ ಹೋಮ್ ಮಿನಿಸ್ಟರ್ ಕೊಡ್ತಾರೆ, ನಿಮ್ಮ ಅಭಿಪ್ರಾಯ? ಮಾನ್ಯ ಸದಸ್ಯರಿಗೆ ಯಾಕೆ ಬೆಂಕಿ ಹಚ್ತೀರಿ? ಅಲ್ಲಲ್ಲ, ನಿಮ್ಮ ವಯಸ್ಸು ಮೀರಿದಂತ ಆವೇಶ ನಿಮ್ಮಲ್ಲಿದೆ, ನಮಗೆ ಗೊತ್ತು. ನಿಮ್ ಫೈರ್ ಇಲ್ಲ ಅಲ್ಲಲ್ಲ, ನಿನಗಿಂತ 3 ವರ್ಷ ದೊಡ್ಡವನು ಅಲ್ಲ. ಇರ್ಲಿ, ಅಲ್ಲ, ಯಾಕೆ ನೀವು ಉತ್ತರ ಕೊಡಲಿದ್ದಾಗಲಿ? ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಬಳ್ಳಾರಿ ಡೆವಲಪ್ ಅಭಿವೃದ್ಧಿ ಬಗ್ಗೆ ಮಾತಾಡಿ. ನೋಡಿ, ಒಂದು ಸೆಕೆಂಡ್ ನಾನೇನು ಹುಡುಗ ಇರ್ಬೋದು, ನೀವು ನನ್ನ ಸೀನಿಯರ್. ಇಲ್ಲಿ ಕೇಳಿ, ಸೀನಿಯರ್ ಹೆಂಗಿರ್ಬೇಕು? ಒಂದ್ ಸೆಕೆಂಡ್, ನಿಮ್ ಹಿಂದೆ ನಡೆದಂತ ನಿಮ್ ಹೆಜ್ಜೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು. ಇವತ್ತು 7 ಗಂಟೆಗೆ ಸದನ ಮುಗೀತದೆ. ಜನಾರ್ದನ್ ರೆಡ್ಡಿ ಅವರೇ, 7 o'clock ಇವತ್ತು ಸಂಜೆಯಲ್ಲಿ ಮುಗೀತದೆ. ಮತ್ತೆ ನೀವು ಹೋಗುದು ಬೆಳ್ಳಾರಿಗೆ ಅಲ್ವಾ?
ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ, ಏನು ಅಭ್ಯಂತರ ಇಲ್ಲ. ಈಗ ಬೆಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಏನಾದ್ರು ಕುಡಿಯೋ ನೀರು ಸಮಸ್ಯೆ ಇದೆ, ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ. ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ಏನ್ ಹಾಗಾಗಿ ಮಾತಾಡ್ದೆ ಅಲ್ಲ ಅಧ್ಯಕ್ಷರೇ, ನೋಡಿ ಸುಮ್ಮನೆ ಚರ್ಚೆ ಬೇಡ ಪ್ಲೀಸ್. ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡ್ತೀರಿ. ನೀವು ಕೂತ್ಕೊಳ್ಳಿಗೆ ನಾವು ಯಾರು ಕೂಡ ಕೆಲಸ ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗುವಂತ ನೀವ್ ಹೇಳಿದ್ರಿ, ನೀವು ನಿನ್ನೆ ಕೂಡ ಹೇಳಿದ್ರಿ ಇಲ್ಲ ಒಳ್ಳೆ ಆಫೀಸರ್ ನಾವು ಸ್ವಾಗತ ಮಾಡಿದ್ವಿ. ನೋಡ್ತೀರಿ ನಿಮ್ಗೆ ಯಾಕೆ ಆವೇಶ? ಫಿನಿಶ್ ಮಾಡಿ. ನಮ್ ಕ್ಲಾರಿಫಿಕೇಶನ್ ನಮ್